ಡ್ರೈ ಗೋಬಿ ಹೇಗೆ ಮಾಡೋದು ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಗೋಬಿನ ಕಟ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಂಡು ನಂತರ ಅದನ್ನು ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಬೇಕು. ಯಾಕಂದರೆ ಅದರಲ್ಲಿ ಹುಳ ಗಿಳ ಏನಾರು ಇದ್ದರೆ ಎಲ್ಲ ಇದಾಗುತ್ತೆ ಅಂಥೇಳಿ ಕುದಿಸಿ ನಂತರ ಆರಿದ ನಂತರ ಅದನ್ನು ತೆಗ್ದುಬಿಟ್ಟು ನಂತರ ಅದಕ್ಕೆ ಖಾರದ ಪುಡಿ, ನಂತರ ಎಷ್ಟು ಬೇಕಷ್ಟು ಉಪ್ಪು, ಅರಿಶಿನ ಹಾಕಬೇಕು. ಅರಿಶಿನ ಅಂದರೆ ಸ್ವಲ್ಪ ಕಲರಿಂಗ್, ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಉಪ್ಪು ಎಷ್ಟು ಬೇಕಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಂತರ 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ಕಾರ್ನ್ಫ್ಲವರ್ ತೊಗೊಂಡಿಲ್ಲ. ಒಂದು ಸ್ಪೂನು ಮೈದಾ ಹಿಟ್ಟನ್ನು ತೊಗೊಂಡು ನೀಟಾಗಿ ಕಲಿಸ್ಕೊತಿದ್ದೀನಿ. ಕಾರ್ನ್ಫ್ಲವರ್ ಇದ್ದರೆ ಹಾಕ್ಕೊಳ್ಳಿ, ನಾನು ಕಾರ್ನ್ಫ್ಲವರ್ ಹಾಕ್ಕೊಂಡಿಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು 2 ಸ್ಪೂನು, ಅರ್ಧ ಸ್ಪೂನು ಮೈದಾ ಹಿಟ್ಟು ತೊಗೊಂಡಿನಿ. ನಂತರ ಒಂದು ಕಡಾಯಿಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಂತರ ಎಣ್ಣೆ ಹಾಕ್ಕೊಂಡ ನಂತರ ಕಾದ ನಂತರನ ಒಂದೊಂದೇ ಆಗಿ ಅದನ್ನು ಒಂದು ಅರ್ಧ ಗಂಟೆನ ಹಾಗೇನ ನೆನೆಯೋದಕ್ಕೆ ಬಿಟ್ಟಾದ ನಂತರ ಕಡಾಯಿಗೆ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಹೈ ಫ್ಲೇಮಲ್ಲಿ ಇರಬೇಕು. ಅಂದರೆ ಅದು ನೀಟಾಗಿ ಬೇಯಬೇಕಲ್ಲ, ಅಂದರೆ ಕಾಲಿಫ್ಲವರ್ ಎಲ್ಲ ಒಳಗಡೆ ಎಲ್ಲ ನೀಟಾಗಿ ಬೆಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಹೊರಗಡೆದು ತಿನ್ನೋದಕ್ಕಿಂತ ಹೀಗೆ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅದು ಗೋಬಿ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೆ. ಹೀಗೆ ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಗೋಬಿನ.